ದರ್ಶನ್ ಅವ್ರ ಬಗ್ಗೆ ಈ ಥರ ಆಪಾದನೆಗಳು ಬರ್ತಿದೆ, ಏನು ಹೇಳ್ತೀರಾ ಇದ್ರ ಬಗ್ಗೆ? ಸರ್, ಆಪಾದನೆ ಬರ್ದಿದೆ ಅನ್ನೋದಕ್ಕಿಂತ ಅವ್ರು ಮಾಡಿದ್ದಾರೆ ಅಂತ ನಮಗೆ ಗೊತ್ತಿಲ್ಲ ಅಲ್ಲ. ಹೇಳೋಕ್ಕೇನು ಎಲ್ಲ ಹೇಳ್ತಾರೆ, ಅದು ಪ್ರೂಫ್ ಇದ್ದರೆ ಕೊಟ್ಬಿಟ್ಟು ಹೇಳಿ. ಅವರು ಯಾರೇ ಆದರೂ ಅಷ್ಟೇ. ಈಗ ನಾನೇ ತಪ್ಪು ಮಾಡಿದೆ ಅಂತಂದರೆ ಅದಕ್ಕೆ ಪ್ರೂಫ್ ಇದ್ದರೆ ನೀವು ಕೇಳಿ, ಅದಕ್ಕೆ ನಾನು ಉತ್ತರ ಕೊಡ್ತೀನಿ. ಈಗ ನನ್ನ ತಪ್ಪೇ ಇಲ್ಲ ಅಂತಂದರೆ ನೀವು ಕೇಳೋದು ತಪ್ಪು ತಾನೇ. ಸುಳ್ಳು ಸುದ್ದಿ ಹಬ್ಸೋದು ತಪ್ಪಲ್ವಾ? ಮೀಡಿಯಾದವ್ರನ್ನ ನಾವು ಏನಂತ ಕೇಳಿ ನಂಬ್ತೀವಿ. ಏನೇ ಆದ್ರೂ ನಮಗೆ ನ್ಯಾಯಗಳು ದೊರಕಿಸ್ಕೊಡ್ತಾರೆ ಇವ್ರ ಕಡೆಯಿಂದ ಹೋರಾಡಿ ಅಂತ ತಾನೇ ನಾವು ಕೇಳ್ತೀವಿ. ಅದು ಬಿಟ್ಬಿಟ್ಟು ಸುಮ್ಮನೆ ಏನಾರು ನಾವು ಇದು ಮಾಡ್ತೀವ? ಅದು ಬಿಟ್ಬಿಟ್ಟು ಸುಮ್ಮನೆ ನೀವು ಆಗದೋದನ್ನೆಲ್ಲ ತೋರಿಸೋದು, ಎಲ್ಲ ತೋರಿಸ್ಕೊಂಡು ಈಗ ಓಕೆ ಒಪ್ಕೊಳ್ಳೋಣ, ಈಗ ಅವರೇ ಮಾಡಿಬಿಟ್ರು, ಹಿಂಗೆ ಮಾಡಿಬಿಟ್ರು, ಗೋಡೆಗೆ ಎತ್ತೆಸ್ಬಿಟ್ರು, ಅದೆಸ್ಬಿಟ್ರು, ಇವ್ರಿಗೆ ಹೆಂಗೆ ಗೊತ್ತಾಯ್ತು ಸರ್? ಹಾಂ, ಇವ್ರೇನಾರು ಹೋಗಿ ಪಕ್ಕದಲ್ಲಿ ಅವ್ರ ಜೊತೆ ನಿಂತ್ಕೊಂಡು ಏನಾರು ಇವರು ಶಾಮೀಲಾಗಿದ್ರಾ ಮೀಡಿಯಾದವರು? ಕರೆಕ್ಟಾ? ನಾನು ಕೇಳ್ತಿರೋದು, ಅಲ್ಲಿ ಹೋಗ್ಬಿಟ್ಟು ಆ ಶೆಡ್ ಒಳಗಡೆ ಇವ್ರೇನಾದ್ರು ಹೋಗಿ ಜೊತೆಗಿದ್ರಾ? ಯಾರು ಮಾಡೋರಂತೆ, ಯಾರು ಅವ್ರಿಗೆ ಗೊತ್ತಾ? ಹೇಳಿ. ಗೊತ್ತಿದ್ರೆ ಅದಕ್ಕೆ ವಿತ್ ಪ್ರೂಫ್ ಕೊಟ್ಬಿಟ್ಟು ಮಾತಾಡಲಿ. ಅದು ಬಿಟ್ಬಿಟ್ಟು ಅಲ್ಲಿ ಒಳಗಡೆ ಆಫೀಸ್ ಒಳಗಡೆ ಕೂತ್ಕೊಂಡು ಕ್ಯಾಮ್ರಾ ಟಿ ವಿ ಮುಂದೆ ಕೂತ್ಕೊಬಿಟ್ರೆ ಗಂಡಸರಾಗ್ಬಿಡ್ತಾರಾ? ನಾನು ಕೇಳ್ತಿರೋದು, ಅದ್ರ ವಿತ್ ಪ್ರೂಫ್ ಇದ್ದರೆ ಕೊಡ್ರಿ, ವೀಡಿಯೋ ಕೊಡ್ರಿ, ಇಲ್ಲ ಯಾವ್ದಾರು ಒಂದು ಫೋಟೋ ಇದ್ದರೆ ಕೊಡ್ರಿ. ಹೊಡೆದವ್ರೆ ಅಂತ ಇರ್ತಾರಲ್ಲ, ಅದಕ್ಕೊಂದು ಫೋಟೋ ಹಾಕಿ ಪಕ್ಕದಲ್ಲಿ ಹಿಂಗೆ ಹೊಡೆದವ್ರೆ ದರ್ಶನ ಅಂತ ಹಾಕ್ಬಿಟ್ಟು ಅದಾದಮೇಲೆ ಬೇಕಾದ್ರೆ ಕೇಳಿ, ಹಿಂಗೆ ಮಾಡವ್ರೆ ನೋಡಿರಿ, ಈ ಥರ ಇದೆ, ಇಲ್ಲೇ ಇದೆ ಪ್ರೂಫು ಹೇಳಿ. ನಾವು ಅದ್ರ ಬಗ್ಗೆ ನಾವು ಕೇಳಲ್ಲ. ನಾವು ಕೇಳ್ತೀವಿ, ತಪ್ಪು ಇದ್ರೆ ತಪ್ಪು, ಅವ್ರಿಲ್ಲ ಅಂತ ನಾವಾಗ ಮಾತಾಡೋಕ್ಕೂ ನಮಗೂ ಸಿಗುತ್ತೆ. ಏನೂ ಸಿಕ್ಕಿಲ್ಲ, ಎತ್ತ ಇಲ್ಲ, ಅದೆಂಗೆ ನೀವು ಒಬ್ಬ ನಿರಪರಾಧಿನ ಅಪರಾಧಿ ಮಾಡಿಬಿಡ್ತೀರಾ? ತಪ್ಪಲ್ವ ಅದು? ಅಕಸ್ಮಾತ್ ಅವ್ರು ತಪ್ಪೇ ಮಾಡಿದ್ದಾರೆ ಅಂದರೆ ಅಣ್ಣ, ತಪ್ಪು ಮಾಡದೇ ಇರೋರು ಯಾರೂ ಇಲ್ಲ. ಅದೇ ನಮ್ಮನೆ ಹೆಣ್ಮಕ್ಳಿಗಾಗಿದ್ದಿದ್ರೆ ನಾವು ಹಿಂಗೆ ಇರ್ತಿದ್ವಾ? ಅವ್ನು ಅದೇ ಥರ ಕ್ವಶನ್ ಕೇಳ್ತಾ ಇದ್ರಾ ಚಾನಲಲ್ಲಿ ಕೂತ್ಕೊಂಡು? ಅದೇ ಅವ್ರ ಮನೆಯವ್ರಿಗೆ ಯಾರಿಗಾದರೂ ಅದೇ ಥರ ಆಗಿತ್ತು ಅಂದರೆ ಅದೇ ಥರ ಕ್ವಶನ್ ಅವ್ರ ಮನೆಯವ್ರು ಕಂಪ್ಲೇಂಟ್ ಕೊಟ್ಬಿಟ್ಟು ಇಷ್ಟು ದೊಡ್ಡ ಕೇಸ್ ಮಾಡ್ತಿದ್ರಾ? ಲೈವಲ್ಲಿ ಬಂದು ಕೂತ್ಕೊತಿದ್ದೀರಾ, ಹಿಂಗೆ ಮಾಡಿಬಿಟ್ರಂತೆ ಕೇಳ್ತಿದ್ರ ಸರ್? ಹಾಂ, ಹೇಳಿ. ಉಮಾಪತಿ ಅವರು ನಡೆದ ಗನ್ನಿಕ್ಕಿದ್ರು ಆ ಥರ ಎಲ್ಲ ಮಾತಾಡ್ತಾ ಇದ್ದಾರೆ ಸರ್. ಅದು ನಮ್ಮ ಮಾತಾಡಬೇಕಾಗಿದ್ರೆ ಅವ್ರು ಇದ್ದಾಗಲೇ ಅವ್ರ ಎದುರಿಗೇನೆ ಮಾತಾಡಬೇಕಿದೆ ಸರ್. ಅವ್ರು ಒಳಗಡೆ ಇರಬೇಕಾದ್ರೆ ಮಾತಾಡೋದು ಹೆಂಗೆ? ಸಿಂಹ ಕಾಡಲ್ಲಿದ್ದಾಗಲೇ ಸರ್ ಮಾತಾಡಬೇಕು. ಬೋನಲ್ಲಿ ಕೂಡಾಕ್ದಾಗ ಎಲ್ಲ ಮಾತಾಡ್ತಾರೆ, ಮಾತಾಡೋಕ್ಕೇನು ಹೇಳ್ತೀರಾ? ಅರ್ಥ ಆಯ್ತಲ್ಲ ನಾ ಹೇಳಿದ್ದು? ಈಗ ಹೊರಗಡೆ ಓಡಾಡ್ತಿರ್ಬೇಕಾದ್ರೆ ಯಾರು ಕೆಂಬಲ್ಲ ಸರ್. ಬೋನ್ ಒಳಗಡೆ ಹಾಕ್ತಾರೆ ಅಂದಾಗಲೇ ಈಚೆ ಬರೋಕ್ಕಾಗಲ್ವಲ್ಲ ಅವ್ರ ಕೈಯಲ್ಲಿ, ಅದಕ್ಕೆ ಬೊಗಳೋದು. ಈಚೆ ನಾಯಿಗಳು ಬೊಗಳ್ತಾವಲ್ಲ, ಬಾವು ಅಂತ, ಹಂಗೆ ಬೊಗಳೋದು. ಅದನ್ನೇನೇ ಮಾತಾಡೋದಿದ್ರು ಡೈರೆಕ್ಟಾಗಿ ಮಾತಾಡಲಿ. ಈಗ ಬಂದಿರೋದೇನು ಅದು ಮಾತ್ರ ಮಾತಾಡಬೇಕು. ಅದು ಬಿಟ್ಬಿಟ್ಟು ಹೋಟ್ಲಲ್ಲಿ ನಾನು ಅದು ದುಡ್ಡು ಅಷ್ಟು ಬಿಲ್ ಕಟ್ಟಿದೆ, ಅದು ಬಿಟ್ಟು ನಾನು ಲ್ಯಾಂಬೋರ್ಗಿನಿಗೆ ನಾನು ಅಡ್ವಾನ್ಸ್ ಕೊಟ್ಟೆ, ಗನ್ ತಂದಿಕ್ಕಿದ್ರು, ಅದೆಲ್ಲ ಯಾಕೆ ಸರ್? ಈಗ ಮಾತಾಡಂಗಿದ್ರೆ ಆವಾಗಲೇ ಚೆನ್ನಾಗಿದ್ರಲ್ಲ, ಆವಾಗಲೇ ಹೇಳ್ಬೋದಿತ್ತು. ಎಂತಕ್ಕೆ ಇಟ್ರಿ ಅಂತ ಕೇಳ್ಬೋದಿತ್ತಲ್ಲ, ಕರೆಕ್ಟ್ ಅಲ್ವಾ? ಹಾಂ, ಚೆನ್ನಾಗಿದ್ದಾಗ ಜೊತೆಗೆ ತಿಂದು ಕುಡಿದು ಆವಾಗ ಎಂಜಾಯ್ ಮಾಡಬೇಕಾದ್ರೆ ಏನೂ ಇಲ್ಲ. ಈಗ ಅವರು ತಪ್ಪು ಮಾಡವ್ರೆ ಅಂತ ಈ ನ್ಯೂಸ್ ಚಾನಲ್ ಹಾಕ್ಬಿಟ್ರು, ಇವರು ಅವ್ರ ಸಪೋರ್ಟಿಗೆ ಸೇರ್ಕೊಂಡು ಒಳಗಡೆ ಕಳ್ಸೋಕೆ ಇಷ್ಟೊಂದು ಮಾತಾಡ್ತವ್ರಲ್ಲ. ನಾವು ತಪ್ಪಿದ್ರೆ ಶಿಕ್ಷೆ ಆಗಲಿ, ನಾವು ಇಲ್ಲ ಅಂತ ಹೇಳ್ತಾ ಇಲ್ಲ. ಅದು ತಪ್ಪು ಆಗೈತಾ ಇಲ್ವಾ ಅನ್ನೋದು ನಮ್ಗೆ ಇನ್ನೂ ಕರೆಕ್ಟಾಗಿ ಗೊತ್ತಿಲ್ಲಲ್ಲ. ಹೆಂಗೆ ಮಾತಾಡೋಣ? ಅದು ಮಾತಾಡೋಕೆ ಮೊದಲು ಅವರು ಯೋಚನೆ ಮಾಡಬೇಕಲ್ಲ. ಅವ್ರ ಜೊತೆಗಿದ್ರು ಅವ್ರು ಅದೇ ಇನ್ನೊಂದು ಸ್ಟೇಟ್ಮೆಂಟ್ ಕೊಡ್ತಾರೆ. ಅದ್ರ ಬೆಳಿಗ್ಗೆ ಬಂದು ಅವರೇ ನನ್ನ ಸಾರಿ ಕೇಳಿದ್ರು ಅಂತ. ಅಷ್ಟು ಮಾಡಿದ್ಮೇಲೆ ಅವರೇ ಎಂತಕ್ಕೆ ಬಂದು ಸಾರಿ ಕೇಳ್ತಾಯಿದ್ರು? ಹಾಂ, ಈಗ ಅವ್ರು ಮಾಡೋರೆ ಗನ್ನ ತಂದು ಪಾಯಿಂಟ್ಗೆ ಇಟ್ಟರು ಅಂತ ಹೇಳಿದ್ರಲ್ಲ, ಹಂಗಾದ್ಮೇಲೆ ಎಂತಕ್ಕೆ ಬಂದು ಮಾತಾಡ್ತಿದ್ರು ಅವರು? ಸಾರಿ ಎಂತಕ್ಕೆ ಕೇಳ್ತಿದ್ರು? ಕರೆಕ್ಟಾ? ಅದು ಅರ್ಥ ಮಾಡ್ಕೋಬೇಕು. ಏನಾರು ಹೇಳ್ತೀನಿ ಅಂತಂದರೆ ಅದು ಯಾವ ಥರ ಹೊರಗಡೆ ಪಬ್ಲಿಷ್ ಆಯ್ತದೆ ಅನ್ನೋದು ಯೋಚನೆ ಮಾಡಬೇಕು ಅವರು. ಅವ್ರದ್ದು ಒಂದು ನಿಮಿಷದ ಇದಕ್ಕೆ ಮಾತಾಡ್ಬಿಟ್ಟು ಬಂದ್ಬಿಡೋದಲ್ಲ. ಯಾವತ್ತಿದ್ರೂ ಸತ್ಯಕ್ಕೆ ನ್ಯಾಯ ಸಿಕ್ಕೋದು. ಕೆಟ್ಟದ್ದು ಮಾಡಿದವ್ರಿಗಂತೂ ಶಿಕ್ಷೆ ಆಗುತ್ತೆ, ಒಳ್ಳೆಯವ್ರಿಗೆ ಯಾವತ್ತೂ ಕೆಟ್ಟದಂತೂ ಆಗಲ್ಲ. ಜೈ ಡಿ ಬಾಸ್. SS ಟಿವಿ, ಸಿನಿಮಾ ಜಗತ್ತಿನ ಕ್ಷಣ ಕ್ಷಣದ ಸುದ್ದಿಯೊಂದಿಗೆ.